ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಅಗ್ನಿ ಸಾಕ್ಷಿ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಧಾರಾವಾಹಿ. ನಮ್ಮ ಅಗ್ನಿಗೂ ಮತ್ತು ಸಾಕ್ಷಿಗೂ ಕಂಡ್ರೇ ಆಗ್ತಾ ಇರಲ್ಲ ಅಂಥದ್ರಲ್ಲಿ ಒಂದೇ ಆಫೀಸಲ್ಲಿ, ಅದು ಅವರ ತಂದೆಯ ಪರ್ಸ್ನಲ್ PA ಆಗಿ ಸೆಲೆಕ್ಟ್ ಆಗಿದ್ದಾರೆ ನಮ್ಮ ಸಾಕ್ಷಿ. ಅಂಥದ್ರಲ್ಲಿ ಅಗ್ನಿ ಸುಮ್ಮನೆ ಇರ್ತಾನ, ದಗದಗ ಅಂತ ಉರಿತಾ ಇರ್ತೇನೆ ಆಫೀಸಲ್ಲಿ. ಅಗ್ನಿಯ ಆರ್ಭಟ ನೋಡಬೇಕು. ಸೊ ಸಾಕ್ಷಿ ಕೂಡ ಅದೇ ಆಫೀಸಲ್ಲಿ ಕೂತ್ಕೊಂಡಿರ್ತಾಳೆ, ಅಗ್ನಿ ಕೂಡ ಅಲ್ಲಿಗೆ ಎಂಟ್ರಿ ಕೊಡ್ತಾನೆ. ಹಾಗಾದರೆ ಅಗ್ನಿ ತಂದೆಯವರು ಸಾಕ್ಷಿಗೆ ಸಪೋರ್ಟ್ ಮಾಡ್ತಾರಾ ಅಥವಾ ಅಗ್ನಿಗೆ ಸಪೋರ್ಟ್ ಮಾಡ್ತಾರಾ ಅನ್ನೋದೇ ಈ ಒಂದು ಧಾರಾವಾಹಿಯ ಟ್ವಿಸ್ಟ್ ಆಗಿರುತ್ತೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಕಾಫಿ ಕಪ್ಪನ್ನು ತಂದು ಟೇಬಲ್ ಮೇಲೆ ಪಟ್ ಅಂತ ಎದ್ಬಿಟ್ಟು ನನ್ನ ಕಣ್ಣು ಮುಂದೆ ಕಾಣಿಸ್ಕೋಬೇಡ ಅಂತ ಹೇಳಿದೆ ತಾನೇ ನಾನು ನಿನಗೆ, ಆದರೂ ನಮ್ಮ ಆಫೀಸಲ್ಲೇ ಬಂದು ಕೂತಿದ್ಯಲ್ಲ, ಎಷ್ಟೇ ಧೈರ್ಯ ನಿನಗೆ ಅಂತ ಹೇಳ್ಬಿಟ್ಟು ಫುಲ್ಲು ಕೋಪಗೊಂಡು ಅರ್ಭಟ ಎಲ್ಲರೂ ಶಾಕ್ ಆಗೋ ಥರ ಮಾಡ್ತಾ ಇರ್ತಾರೆ ನಮ್ಮ ಅಗ್ನಿ. ಅಲ್ಲಿಗೆ ಸಾಕ್ಷಿ ಇದ್ದವಳು ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲ್ಲ. ಪಾಪ ಚಿಕ್ಕದಾಗಿ ಮುಖ ಮಾಡಿಕೊಂಡು ಎರಡು ಕಣ್ಣುಗಳನ್ನು ಮಾತ್ರ ಪಿಡಿ ಅಂತ ಬಿಡ್ತಾ ಇರ್ತಾಳೆ. ಅಲ್ಲಿಗೆ ಅವರ ತಂದೆಯ ಆಗಮನ ಕೂಡ ಆಗುತ್ತೆ. ಅಗ್ನಿಯವರ ತಂದೆ ಬಂದ ತಕ್ಷಣ ಏನಂತಂದರೆ ಅಗ್ನಿಗೆ ಬೈಯೋಕ್ಕೆ ಶುರು ಮಾಡ್ತಾರೆ. ಏನು ಅನ್ಕೊಂಡಿದೀಯ ನೀನು? ಯಾರು ಅನ್ಕೊಂಡಿದೀಯ? ಅವಳು ನನ್ನ PA. ಅವಳು ದುಡ್ಡಿನ ಮದದಿಂದ ಬಂದವಳಲ್ಲ, ಅವಳ ಯೋಗ್ಯತೆಯಿಂದ ಬಂದವಳು. ಹೋಗಿ ಬೇಕಾದರೆ ಅವಳ ಫೈಲನ್ನು ಚೆಕ್ ಮಾಡು ನೀನು. ಸೊ ಅವಳ ಯೋಗ್ಯತೆ ಏನು, ಅವಳ ಕ್ವಾಲಿಫಿಕೇಶನ್ ಏನು ಅಂತ ಗೊತ್ತಾಗುತ್ತೆ. ಎಲ್ರಿಗೂ ಯೋಗ್ಯತೆ ಅನ್ನೋದು ದುಡ್ಡಿಂದ ಬರೋದಿಲ್ಲ, ನಿನಗೆ ದುಡ್ಡಿನ ಮದ ಏರಿದೆ ಅಂತ ಹೇಳ್ಬಿಟ್ಟು ಅಗ್ನಿಗೆ ಸಿಕ್ಕಾಪಟ್ಟೆ ಬಾಯಿಗೆ ಬಂದಂಗೆ ಬೈಯೋಕ್ಕೆ ಶುರು ಮಾಡ್ತಾರೆ. ಅವರು ಚಿಕ್ಕಮ್ಮ ಎಲ್ಲರೂ ಇರ್ತಾರೆ ಫ್ಯಾಮಿಲಿಯವರು. ಅವ್ರ ಚಿಕ್ಕಮ್ಮನಿಗೆ ಅದೇನೋ ತೊಟ್ಲು ತೂಗೋದು, ಮಗು ಚೂಟೋದು ತೊಟ್ಲು ತೂಗೋದು ಅಂತ ಹೇಳ್ತಾರಲ್ಲ, ಆ ರೀತಿ ಅಗ್ನಿಯವರ ಚಿಕ್ಕಮ್ಮ. ಸೊ ಅವರ ತಾಳಕ್ಕೆ ತಕ್ಕಂತೆ ಕುಣಿತಾ ಇರೋ ಈ ಅಗ್ನಿ. ಆದರೆ ಅವ್ರ ತಂದೆಯವರು ಹೀಗೆ ಭುಜದ ಮೇಲೆ ಕೈ ಹಾಕ್ತಾರೆ. ಯಾರಿಗೆ? ನಮ್ಮ ಸಾಕ್ಷಿಗೆ. ನೋಡು, ಇವಳು ನನ್ನ PA, ಇವಳಿಗೆ ಯಾರು ಏನು ಅನ್ನೋ ಹಾಗಿಲ್ಲ, ಇವಳಿಗೇನಾದರೂ ಅಂದರೆ ನನಗಂದಂಗೆ ಅಂತ ಹೇಳಿ ವಾರ್ನ್ ಮಾಡ್ತಾರೆ, ಜೊತೆಗೆ ಬೈತಾರೆ. ಇನ್ನು ಅಗ್ನಿ ಸೈಲೆಂಟಾಗೆ ನಿಂತಿರ್ತಾನೆ. ಕೋಪ ನೆತ್ತಿಗತ್ತಿ ಉರಿತಾ ಇರುತ್ತೆ. ಸಾಕ್ಷಿ ಇದ್ದವಳು ಪಾಪ ಸುಮ್ಮನೆ ಅಗ್ನಿಯವರ ಅಪ್ಪನ ಮುಖ ಕೂಡ ನೋಡ್ತಾಳೆ. ಅಗ್ನಿಯವರ ತಂದೆ ಹಿಂದೆ ಕೂಡ ಹೇಳಿದರು, ಇವನ ಒಂದು ಅಹಂಕಾರವನ್ನು ಅಡಗಿಸ್ಬೇಕು ಅಂತಂದರೆ ಸಾಕ್ಷಿ ಅಂತ ಹುಡುಗಿ ಬರಲೇಬೇಕು ಅಂತ. ಸೊ ಹಾಗಾಗಿ ಪರ್ಸ್ನಲ್ ಸೆಕ್ರೆಟರಿಯಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಹಾಗಾದರೆ ಇನ್ನು ಮುಂದೆ ಅಗ್ನಿಯ ಆರ್ಭಟ, ಸಾಕ್ಷಿಯ ತಾಳ್ಮೆ, ಸಾಕ್ಷಿ ಕೂಡ ನ್ಯಾಯ ಧರ್ಮ ಅಂದರೆ ಒಂದು ಕೈ ಮೇಲೇನೆ, ಅದರಲ್ಲಿ ಕಾನೂನಂತೂ ಅರ್ದು ಕುಡಿದು ಬಿಟ್ಟಿದ್ದಾಳೆ ಸಾಕ್ಷಿ. ಎಲ್ಲಿಗೆ ಹೋಗ್ಬಿಟ್ಟುತ್ತೋ ಏನೋ. ಸಾಕ್ಷಿ ಇನ್ನು ಮುಂದೆ ಇಲ್ಲೇ ಕೆಲಸ ಮಾಡ್ತಾಳೆ, ಅವ್ರಿಗೆ ಯಾರು ಏನು ಅನ್ನೋಂಗಿಲ್ಲ ಅಂತ ಹೇಳ್ಬಿಟ್ಟು ವಾರ್ ಮಾಡೋಗ್ತಾರೆ. ನೆಗ್ತಾ ಇರ್ತಾರೆ. ತಂದೆ ಮಗನ ಜಗಳದಲ್ಲಿ ಮೂರನೇದವ್ರಿಗೆ ಭಾರಿ ಖುಷಿ ಆಗ್ತಾ ಇರುತ್ತೆ. ಸೊ ಬಾ ಸಾಕ್ಷಿ ನೀನು ಅಂತ ಕರ್ಕೊಂಡು ಹೋಗ್ತಾರೆ. ಸೊ ಮನೆಯಲ್ಲಿ ಹತ್ತೆ ಕಾಟ ಬೇರೆ, ಯಾರಿಗೆ? ನಮ್ಮ ಸಾಕ್ಷಿಗೆ. ಇಲ್ಲಿ ಹೊಸ ಎಂಟ್ರಿ ಕೂಡ ಆಗಿದೆ. ವೆರಿ ಹ್ಯಾಂಡ್ಸಮ್ ಬಾಯ್. ನಮ್ಮ ಈ ಅಗ್ನಿ ಏನಿದಾನಲ್ಲ, ಅಗ್ನಿ ಥರನೇ ಹ್ಯಾಂಡ್ಸಮ್ ಆಗಿರ್ತಕ್ಕಂಥ ಇನ್ನೊಬ್ಬನ ಆಗಮನ ಕೂಡ ಆಗಿದೆ. ಅವರ ಅತ್ತೆ ಏನು ಮಾಡಿದ್ದಾಳೆ ಅಂತಂದರೆ, ಮೇಲಿ ಮನೆ ಖಾಲಿ ಇದೆ ಅಂತ ಹೇಳಿ ಬಾಡಿಗೆ ಕೊಟ್ಟಿದ್ದಾಳೆ. ಅದನ್ನೆಲ್ಲ ನೋಡ್ತಾಳೆ. ಸಾಕ್ಷಿಗೆ ಶಾಕ್ ಆಗುತ್ತೆ. ಹಾಗಾದರೆ ಈ ಸಾಕ್ಷಿ ಬಾಳಿನಲ್ಲಿ ಏನಾದರೂ ಬಿರುಗಾಳಿ ಎಬ್ಬಿಸ್ತಾನ ಈ ಹೊಸ ಎಂಟ್ರಿ, ಅಥವಾ ನಮ್ಮ ಸಾಕ್ಷಿ ಅಗ್ನಿಗೂ ಏನಾದರೂ ಮತ್ತೆ ಆಫೀಸಲ್ಲಿ ಕ್ಲಾಶ್ ಆಗುತ್ತಾ? ಎಲ್ಲವನ್ನೂ ಮುಂದಿನ ವಿಡಿಯೋದಲ್ಲಿ ಕಾದು ನೋಡೋಣ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.